ಬಲೂನ್ ಡೆಕೋರೇಷನ್ ಎಲ್ಲೂ ಏನ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ದುಡ್ಡಿತ್ತು ಪರ್ಚೇಸ್ ಮಾಡ್ಬಿಟ್ರಿ, ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಐಟಮ್ ಎಲ್ಲೆಲ್ಲಿ ಸಿಗುತ್ತೆ ರೆಂಟ್ಗೆ ಅದನ್ನ ಹೇಳ್ಕೊಡ್ತೀವಿ. ಕೋರ್ಸ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂಡ್ ಆಗ್ಬೇಕಾದ್ರೆ ಯಾವ ತರ ಮಾಡ್ಬೇಕು, ಏನ್ ಹೇಳ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬಲೂನ್ ಡೆಕೋರೇಷನ್ ಅಂತ ಅಂದ್ರೆ ಯಾವ ತರ, ಸುಮ್ನೆ ಬೇಡ್ದಿರೋ ಅಂತದನ್ನ ನಾನು ಹೇಳ್ಕೊಟ್ಬಿಟ್ರೆ ನಿಮ್ಗೆ ಆರ್ಡ್ರೇ ಅದ್ ಬರ್ಲಿಲ್ಲ ಅಂದ್ರೆ ಏನ್ ಯೂಸು. ಬಲೂನ್ ಡೆಕೋರೇಷನ್ ಎಲ್ಲೂ ಏನ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದ್ ಥೀಮ್, ಒಂದ್ ಫಾರೆಸ್ಟ್ ಥೀಮ್ ಅಂತ ಅನ್ಕೊಳ್ಳಿ. ಒಂದ್ ಫಸ್ಟ್ ಇಯರ್ ಬರ್ಡೇ ಪಾರ್ಟಿ ಮಾಡ್ತೀವಿ, ಒಂದ್ ಫಾರೆಸ್ಟ್ ಥೀಮ್. ಆ ಫಾರೆಸ್ಟ್ ಥೀಮ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ನಂಬರ್ 1. ನಂಬರ್ 2, ಆ ಫಾರೆಸ್ಟ್ ಥೀಮ್ ಮಾಡಕ್ಕೆ ಐಟಮ್ಸ್ ಎಲ್ಲೆಲ್ಲಿ ಸಿಗುತ್ತೆ ಸಿಟಿಲಿ ಅದನ್ನ ಹೇಳ್ಕೊಡ್ತೀವಿ. ದುಡ್ಡಿತ್ತು ಪರ್ಚೇಸ್ ಮಾಡ್ಬಿಟ್ರಿ, ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಐಟಮ್ ಎಲ್ಲೆಲ್ಲಿ ಸಿಗುತ್ತೆ ರೆಂಟ್ಗೆ ಅದನ್ನ ಹೇಳ್ಕೊಡ್ತೀವಿ. ದುಡ್ಡಿತ್ತು ಪರ್ಚೇಸ್ ಮಾಡಿದ್ರಿ, ದುಡ್ಡಿಲ್ಲ ರೆಂಟ್ ಔಟ್ ತಗೊಂಡ್ರಿ. ಥರ್ಡ್ ಪಾಯಿಂಟ್ ಏನು, ಆ ಫಾರೆಸ್ಟ್ ಥೀಮ್ ಮೇಲೆ ಕೆಲವೊಂದು ಪ್ರಾಪ್ಸ್ ಗಳನ್ನ ಮಾಡಿಸ್ಬೇಕಾಗುತ್ತೆ ಎಕ್ಸ್ಟ್ರಾ. ಅದ್ ಎಲ್ಲಿ ಮಾಡಿಸ್ತೀರಾ, ಎಲ್ಲಿ ಮಾಡಿಸ್ಬೇಕು ಅದನ್ನ ಲಿಂಕ್ ಕೊಟ್ಟು ಅದನ್ನ ಕನೆಕ್ಟ್ ಮಾಡಬೇಕು. ಸೊ ಇದೆಲ್ಲ ಆದ್ಮೇಲೆ ಬಿಫೋರ್ ಇವೆಂಟ್, ಪ್ರೆಸೆಂಟ್ ಇವೆಂಟ್, ಆಫ್ಟರ್ ಇವೆಂಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ.